ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಅವರು ಸಾಕಷ್ಟು ಕಟ್ ಮಾಡ್ತಾ ಇದ್ದಾರೆ. ಒಳನುಸುಳುಕೋರರು, ವಿದೇಶಿಯರು ಒಳಗೆ ಬಂದಿದ್ದಾರೆ, ಅದಕ್ಕೆ ಅವ್ರ ಹೆಸರು ಕಟ್ ಮಾಡ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್ ಮೂಲಕ ಅಂತೇಳಿ ಜೋರ್ದಾರ್ ಅಂತ ಪ್ರಚಾರ ತಗೊಳ್ತಾ ಇದ್ದಾರೆ. ಹೌದು, ಹೆಚ್ಚು ಕಡಿಮೆ ಆಗ್ಯದ, ಇಲ್ಲ ಅಂತಲ್ಲ. ನಮ್ಮ ಮತದಾರರ ಲಿಸ್ಟ್ನಲ್ಲಿ ಎಲ್ಲರೂ ತಮಗೆ ಹೆಂಗೆ ಬೇಕೋ ಹಂಗೆ ವ್ಯವಸ್ಥೆ ಅವ್ಯವಸ್ಥೆ ಸೇರಿಸ್ಕೊಂಡು ಬಿಟ್ಟಿದ್ದಾರೆ. ಸ್ವಚ್ಛ ಆಗಲೇಬೇಕಾಗಿತ್ತು. ಆದರೆ ಒಳ ನುಸುಳುಕೋರರು ಅನ್ನೋ ಹೆಸರಿನ ಮೇಲೆ ಯಾಕೆ ಅನ್ನುವಂಥದ್ದು. ಯಾಕೆಂದರೆ ಸತ್ತವರಾಗಿರ್ಬೋದು, ಮತ್ತೇನಾಗಿರ್ಬೋದು, ಇನ್ನೊಂದು ಏನು ಕೆಲಸಗಳಾಗಿರ್ಬೋದು, ಊರು ಬಿಟ್ಟು ಹೋಗಿರ್ಬೋದು, ಅವ್ರು ಯಾರು ಇದ್ದಾರೆ ನೋಡ್ರಿ, ಹುಡುಗ್ರಿ, ಪ್ರಾಮಾಣಿಕವಾಗಿ ಆಗಲೇ ಸರ್ಚ್ ಬೇಡ ಅಂತಲ್ಲ, ಅದು ಆಗಲೇಬೇಕಾದ. ಕಾಂಗ್ರೆಸ್ಸಿಗರು ಏನೂ ಹೇಳೋದು, ಕಾಂಗ್ರೆಸ್ ಹೇಳೋದ್ರಲ್ಲೂ ಅರ್ಥ ಅದ. ಯಾಕಪ್ಪ ಅಂದರೆ ಈಗೇನು ನೀವು ಕಟ್ ಮಾಡ್ತೀರಿ, ನಮ್ಮ ಬೆಂಬಲ ಕಟ್ ಮಾಡ್ತೀರಿ, ನಮ್ಮ ವೋಟ್ ಏನು ಹೆಚ್ಚು ಬಿದ್ದಾವೆ ಅಲ್ಲಿ ಕಟ್ ಮಾಡ್ತಾ ಇದ್ದೀರಿ ಅನ್ನುವಂಥ ಆರೋಪದ, ಅದಕ್ಕೆ ಅವ್ರು ಸಾಕ್ಷಿನೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದು ಅವರೆಲ್ಲರೂ ಒಳ ನುಸುಳುಕೋರರು ಅಂತ ನೀವು ಹೇಳ್ತಾ ಇದ್ದೀರಿ. ಆ ಒಳ ನುಸುಳುಕೋರರು ಹೇಗೆ ಇನ್ಫಿಲ್ಟ್ರೇಟರ್ಸ್ ಅವ್ರು ಹೆಂಗಾದರು, ಎಲ್ಲಿದ್ದು ಬಂದರು, ಯಾರಿಂದ ಬಂದರು, ಹೆಂಗೆ ಬಂದರು, ಅದು ನೀವು ಕೊಡಬೇಕಾಗಿದ್ದು ನಿಮ್ಮ ಧರ್ಮ ಕರ್ಮ ಅಲ್ವಾ. ಅದು ಅಂದರೆ ಮೇಲೆ ನೀವು ಜಾರ್ಕೊಂಡು ಹೋದ್ರಲ್ಲಿ ಏನು ಅರ್ಥದ. ಮೋದಿ ಶಾ ಅವರು ಮತ್ತು ಮೋದಿ ಶಾ ಅವ್ರು ವಾದ ಮಾಡುವಂಥದ್ದಲ್ಲ, ಇದು ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಮಾಡಬೇಕಾಗಿತ್ತು. ಜ್ಞಾನೇಶ್ ಕುಮಾರ್ ಅವ್ರು ಹೇಳಬೇಕಾಗಿತ್ತು, ಹೆಂಗೆ ಒಳಗೆ ಬಂದರು, ಅವರು ಎಲ್ಲಿದ್ದು ಬಂದರು, ಯಾವ ದೇಶದವರು, ಮತ್ತು ಅವ್ರಿಗೆ ಇಲ್ಲಿ ಬಂದ ಮೇಲತ್ತ ಮತ್ತು ಒಳಗೆ ಹೆಂಗೆ ಬಂದರು ಮೊದಲೇ ಪ್ರಶ್ನೆಗೆ ಇದು ಉತ್ತರ ಕೊಡಬೇಕಾಗ್ಯದ. ಒಳಗೆ ಬಂದರು, ನಮ್ಮ ಕಾಲಕ್ಕೆ ಹಿಂದಿನ ಕಾಲಕ್ಕೆ ಬಂದ ಸತಿ ಇಲ್ಲಿವರೆಗೆ ಏನು ಮಾಡ್ತಾಯಿತ್ತು ನಮ್ಮ ಇಂಟೆಲಿಜೆನ್ಸಿ ಗುಪ್ತದಳ ಏನು ಮಾಡ್ತಾಯಿತ್ತು, ಅವ್ರು ಎಲ್ಲವರು ಏನು ಎಂತ ಯಾಕೆ ಹಿಡಿಲಿಲ್ಲ ಅಂದ್ರೆ ಇವತ್ತಿಗೂ ಸಹಿತ ಇದೊಂದು ದೊಡ್ಡ ಪ್ರಶ್ನೆ. ಇವತ್ತು ನೋಡ್ರಿ, ಈ ಮೊನ್ನೆ ಬಿಹಾರದಲ್ಲಿ 65 ಲಕ್ಷ, ಅದ್ರ ಹಿಂದಿನ ಎಲೆಕ್ಷನ್ದಲ್ಲಿ ಅಲ್ಲೂ ಅದೇ ರೀತಿಯಾಗಿ ಈಗ 2.89 ಕೋಟಿ ಏನಪ್ಪ ಅಂದ್ರೆ ಪಟ್ಟಿಯಿಂದ ಕೈ ಬಿಡಲಾಗಿದೆ ಹೆಸರುಗಳು, ಮತದಾರ ಹೆಸರುಗಳನ್ನು. ಉತ್ತರ ಪ್ರದೇಶದಲ್ಲಿ 15 ಕೋಟಿ 16 ಕೋಟಿ ಎಷ್ಟು ಅದ ಅಲ್ಲಿ ಜನಸಂಖ್ಯೆ, ಒಂದು ಅಂದಾಜು ಒಂದು 11-12 ಕೋಟಿ ಅದ. ಅದರಲ್ಲಿ 2.5 ಕೋಟಿ ಅಂದರೆ 3 ಕೋಟಿ ಸಮೀಪ ಎಲ್ಲರೂ ಹೊರಗಿಂದ ಬಂದವ್ರು ಒಳಗೆ ಸೇರಿದಾರ. ಅವ್ರು ಹೇಳಿದ್ರೆ ಇಲ್ಲಪ್ಪ ಸತ್ತಾರ ಮಾಡಿದಾರೆ, ಅವ್ರು ಸತ್ತವ್ರು ಲಿಸ್ಟ್ ಕೊಡ್ರಿ, ಸಿಕ್ತು, ಅಡ್ಡಿ ಇಲ್ಲ. ಮುಂದೆ ಬೇರೆ ಕಡೆ ಹೋದಾಗ ದುಡಿಲಿಕ್ಕೆ ಹೋಗಿರ್ತಾರೆ, ಶಾಶ್ವತವಾಗಿ ಒಂದು ಕಳೆದು ಬಿಟ್ಟು, ಅದನ್ನು ಕೊಡ್ರಿ, ಇಲ್ಲ ಎಲ್ಲಿ ಹೋಗಿದ್ದಾರೆ, ಅವರು ಯಾರು ಹೋಗಿದ್ದಾರೆ, ಕೀಲಿದ್ದು ಹಾಕಿದ್ದಾರೆ, ಅಡ್ಡಿ ಇಲ್ಲ. ಆದರೆ ಈ ಒಳಗೆ ಬಂದಾರ ಅಂತ ಹೇಳ್ತಾ ಇದ್ರಲ್ಲ, ಒಬ್ಬರು ಇದುವರೆಗೆ ಯಾರು ಹೆಸರು ಕೊಟ್ಟಿದ್ದೀರಿ, ಎಷ್ಟು ಮಂದಿ ತಂದ್ರೆ ಒಳ ನುಸುಳುಕೋರರು ಇದನ್ನು ಇಲ್ಲಿಗೆ ಬಿಡಿಸ್ಬೇಕಾಗಿದ್ದು. ಇದೊಂದು ದೊಡ್ಡ ಸವಾಲ ಇವರು ಮುಂದಿದ್ದಂಥದ್ದು, ಮೋದಿ ಮತ್ತು ಶಾ ಅವ್ರ ಮುಂದೆ, ಅದೇ ಕಾಲಕ್ಕೆ ಈ ಎಲೆಕ್ಷನ್ ಕಮಿಷನ್ ಮುಂದೆ. ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಉತ್ತರ ಕೊಡಬೇಕಾಗಿದೆ. ಒಳ ನುಸುಳುಕೋರು ಎಷ್ಟು ಮಂದಿ ಬಂದಿದ್ದಾರಪ್ಪ ನಮ್ಮ ದೇಶದೊಳಗೆ, ನೀವು ಎಷ್ಟು ಮಂದಿ ಹೆಸರು ತೆಗೆದ್ರಿ, ಎಲ್ಲಿ ಸರ್ಚ್ ಮಾಡಿದ್ರಿ, ಯಾವ ಆಧಾರ ಮಾಡಿರಿ ಅನ್ನೋದು ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಒಳ ನುಸುಳುಕೋರರ ಹೆಸರಿನ ಮೇಲೆ ನಮ್ಮ ಬೆಂಬಲಿಗರ ಮತದಾನದ ಹಕ್ಕನ್ನು ಕಸಿದುಕೊಳ್ತಾ ಇದ್ದೀರಿ ಅಂತ ಗಂಭೀರವಾದ ಒಂದು ಆರೋಪದ. ಇದು ಭಾಳ ಗಂಭೀರವಾಗಿ ಹೋಗ್ಬೇಕಾದ ಆರೋಪ ಇದು. ಇವತ್ತು BJPಗರಿದ್ದಾರೆ ಅಥವಾ ಮೋದಿ ಶಾ ಇದ್ದಾರೆ, ಅವ್ರು ಓಟ್ ಹಾಕೋರಿಗೆ ಇಟ್ಕೊಂಡ್ರೆ ನಾಳೆ ಬಂದು ಕಾಂಗ್ರೆಸ್ಸಿಂದ ನಾಳೆ ಗೆದ್ದಪ್ಪ ಎಲ್ಲ ಕಡೆ, ಅವ್ರ ಬಂದು ಅವರು ಅದು ಕಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಮತದಾರ ಇಲ್ದಂಗೆ ಆಗುವಂಥ ಪ್ರಸಂಗ ಬರ್ತದೇನೋ ಅಂತ. ಎಲ್ಲರೂ ವಲಸೆಕೋರರಪ್ಪ, ವಲಸೆಗಾರರ, ಬೇರೆ ಕಡೆಯಿಂದ ಬಂದವರ ಅಂತ ಹೇಳುವಂಥ ಪ್ರಸಂಗ ಬರ್ತದೇನೋ. ಆದರೆ ಇಲ್ಲೇ ಒಂದು ಮಾತನ್ನು ನಮ್ಮ BJPಗರು ಹೇಳ್ತಾ ಇದ್ದಾರೆ, ಯಾರು ಅಕ್ರಮ ವಲಸಿಗರೋ ಅವರ ಹೆಸರುಗಳನ್ನು ಮಾತ್ರವೇ ಕರಡು ಮತದಾರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ವಲಸೆಕೋರರು ಯಾರು ಅಕ್ರಮ ವಲಸೆ ಮಾಡಿದ್ದಾರೆ, ನಮ್ಮಲ್ಲಿ ಬಂದಾರ, ಅವ್ರು ನಡೆದ ಇವ್ರು ಹೇಳ್ತಾರೆ, ತೋರಿಸಿ ಹೇಳಿದ್ರು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇವ್ರು ಕೇಳಿದ್ರಲ್ಲೇ ಅರ್ಥ ಅದ ರೀ. ಹೌದು, ಒಳ ನುಸುಳುಗೋರು ಬಂದಾರಲ್ಪ, ಹೆಂಗೆ ಬಂದರು, ಅವರು ಯಾಕೆ ಬಂದರು, ಎಲ್ಲಿದ್ದು ಬಂದರು, ಯಾವ ದೇಶದವರು, ಏನು ಬಾಂಗ್ಲಾದವರು, ನೇಪಾಳದವರು, ಅಥವಾ ಮ್ಯಾಲ ಇಲ್ಲಿ ಅಫ್ಘಾನಿಸ್ತಾನದವರು, ಪಾಕಿಸ್ತಾನದವರು, ಅಥವಾ ಮಾಲ್ದೀವ್ಸ್ದವರು, ಅಥವಾ ಶ್ರೀಲಂಕಾದವರು, ಇಲ್ಲೇ ಅವ್ರು ಬರ್ಬೇಕಲ್ರಿ. ಇಲ್ಲಿ ಅಂತ ರಷ್ಯಾದವ್ರನ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ, ದೂರ ದೇಶ ಊರನ್ನುಗಿದ್ರು. ಅಮೇರಿಕಾದವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಬಂದರು ಸುತ್ತಮುತ್ತಲಿಂದವ್ರು ಬರ್ಬೇಕು. ಅವ್ರು ಯಾರು ಏನಾರು ಬಂದರು, ಅದನ್ನು ಕೊಡಬೇಕಾಗಿದ್ದು ಅವ್ರ ಧರ್ಮನ ಕರ್ಮ. ಯಾಕೆ ಒಬ್ಬ ಮತದಾರ ಒಂದು ಮತ ಅವ್ರ ಹಕ್ಕದು, ಆ ಹಕ್ಕನ್ನು ಕಸ್ಕೊಳ್ಳೋ ಹಕ್ಕು ನಿಮಗೆ ಇಲ್ಲದ್ರಿ, ಪ್ರೂವ್ ಮಾಡಿರೋದನ್ನು ಅನ್ನೋದು ಕೇಳ್ತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಉತ್ತರ ಕೊಡ್ಬೇಕಾಗಿದ್ದು. ಇವತ್ತು ಪರಿಪೂರ್ಣವಾದ ಉತ್ತರ ಕೊಡ್ಬೇಕಾಗಿದೆ ರೀ. ನೋಡಿರಿ, 2 ಕೋಟಿ 3 ಕೋಟಿ ನೋಡಿರಿ, 2.5 ಕೋಟಿ ಮಂದಿ ಹುಡುಕಿರ್ತಾಗತ್ತಾರೆ ಉತ್ತರ ಪ್ರದೇಶ ಎಲೆಕ್ಷನ್ ಬರಲಿಕ್ಕೆ. ತಮಗೆ ಬೇಕಾದಂಥ ರುಟುಗಳು ತೆಗೆದು ಹಾಕಿಬಿಡೋದು. ಮತ್ತು ಎಷ್ಟು ಇರ್ತದೆ ರೀ ಹೆಜ್ಜೆ ಇದರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ರೂಲಿಂಗ್ ಪಾರ್ಟಿ ಆ್ಯಂಡ್ ಅಪೋಸಿಷನ್ ಪಾರ್ಟಿ, ಆಳುವ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಎಷ್ಟು ಅಂತ ಹೇಳಿದ್ರಪ್ಪ, 1-2% ಹೇರಾಪೇರಿ ಆಗ್ತದೆ ರೀ.
ಮತ್ತು ಈಗ 2.5 ಕೋಟಿ ಜನಸಂಖ್ಯೆ ಅಂದ್ರೆ 11 ಕೋಟಿ ಒಳಗೆ 2.5-3 ಕೋಟಿ ಜನಸಂಖ್ಯೆ ಹೋಗ್ತದೆ. 2 ಕೋಟಿ ಇಟ್ಟಿರಿ, ಎಷ್ಟು ಪರ್ಸೆಂಟೇಜ್ ಹೋದ್ರಿ, ಎಷ್ಟು ಚೇಂಜಸ್ ಅದು ಬಿ ಜೆ ಪಿ ಪರ ಆಗ್ತದೆ. ಇವರೆಲ್ಲ ವಿರೋಧ ಪಕ್ಷಗಳು ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದಕ್ಕೆ ನೀವು ಮಾಡ್ತಾ ಇದ್ದೀರಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಒಳ ನುಸುಳುಕೋರನ್ನು ತೆಗೆದು ಹಾಕಿ ಎಲ್ಲರೂ ಇನ್ನು ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಯಾರವರು, ಎಲ್ಲಿದಾರ, ಎಲ್ಲಿದೆ ಬಂದರು, ಹೆಂಗೆ ಬಂದರು, ಅವ್ರು ಒಳಗೆ ಯಾರು ಬಿಟ್ಟರು, ಇದೇ ಪ್ರಶ್ನೆ ಮನೆ ನಡೀತಾ ಇದೆ. ವಿರೋಧ ಪಕ್ಷದಿಂದ ಕೇಳ್ತಾ ಇದ್ದಾರೆ. ಒಂದರ ಆದರೆ ಬಂದು ಸೇರಿ ನಮ್ಮಲ್ಲೇ ಹೌದು. ಹಿಂದಿಂದ ಆವತ್ತಿಂದ ಇವತ್ತಿನ ನಮ್ಮ ಬಾರ್ಡರ್ದಲ್ಲಿದ್ದಂಥ ಸೈನಿಕರನ್ನು ಮಲ್ಕೊಂಡಿದ್ರ, ಒಳಗೆ ಬಂದ ಮೇಲೆ ಇಲ್ಲಿಯೇ ಇಂಟೆಲಿಜೆನ್ಸಿ ಮಲ್ಕೊಂಡಿತ್ತ, ಇಲ್ಲಿಯೇ ಪೊಲೀಸ್ ವ್ಯವಸ್ಥೆ ಮಲ್ಕೊಂಡಿತ್ತ, ಇಲ್ಲಿಯ ಒಂದು ಏನು ಆಡಳಿತ ವ್ಯವಸ್ಥೆ ಮಲ್ಕೊಂಡಿತ್ತ ಅನ್ನೋ ಪ್ರಶ್ನೆ ಇವತ್ತೆಲ್ಲರೂ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಮತ್ತು ಅದೇ ಕಾರಣಕ್ಕೆ ಯಾರಿಗೆ ತಮಗೆ ಅನ್ಯಾಯ ಆಗೈತೆ ಇದರಿಂದ ಅನ್ನೋರಿದೆಲ್ಲ ಅವರು ಇದನ್ನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅದು ಹಂಗಾದ್ರೆ ಇದು ಗೊತ್ತೇನ ಲಿಸ್ಟ್ ಅಂತ ನೋಡ್ತಾ ಇದ್ವಿ ನಾವು ಎಲ್ಲ ಕಡೆ. ಕರ್ನಾಟಕದಲ್ಲಿ ಇನ್ನು ಬರೋರಿದ್ದಾರೆ, ಎಲ್ಲ ಕಡೆ ಬರ್ತಾರೆ, ಅವ್ರು ಬರಲಿ. ಆಗಲಿ ನಮ್ಗೆ ಸ್ವಚ್ಛ ಆಗಲಿಲ್ಲ, ಸತ್ತವ್ರು ಹೋಗಲಿಲ್ಲ, ಹೋಗಲಿ ಕರೆಕ್ಟ್ ಆಗಲಿ ಅಂತ ಪ್ರಾಮಾಣಿಕವಾಗಿ ಆಗಲಿ. ಇಲ್ಲೂ ಅನೇಕ ದೋಷಗಳಿದ್ದಾವೆ. ಒಂದು ಮನೆಯಲ್ಲಿ 500, 100, 100, 200, 300 ಅಡ್ರೆಸ್ಗಳು ಇಲ್ಲವರು ಯಾಕ್ರಿ ಹಿಂಗ್ಯಾಕ್ರಿ ಅಂತ ಕೇಳಿದ್ಕೊಳ್ಳ ಜ್ಞಾನೇಶ್ ಅವ್ರು ಅಂತಾರೆ, ಜ್ಞಾನ ಪಡ್ತಾರೆ. ಇಲ್ಲರಿ ಅವ್ರಿಗೆ ಮನೆಗಳಿಲ್ಲ ಪಾಪ, ಅದಕ್ಕೆ ನಂಬರ್ ಕೊಟ್ಟಿವಿ ನಾವು. ಮತ್ತು ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಬಡತನ ಹೋಗಿದ್ರಿ, ನಾವೆಲ್ಲ ಶ್ರೀಮಂತರಾಗಿಬಿಟ್ಟಿವಿ, ಏನೂ ಇಲ್ಲ, ಅಲ್ಲೆಲ್ಲ ಮುಗಿದೈತಿ, ಬೆಸ್ಟ್ ಆಗಿರುತ್ತೆ ಸರ್ಕಾರ ಹೇಳ್ತದೆ. ಮತ್ತು ಎಲ್ಲರಿಗೂ ಮನೆಗಳಾಗಿದ್ದೀರ, ಎಲ್ಲರೂ ಶ್ರೀಮಂತರಾಗಿದ್ದೀರ, ಬಡತನ ರೇಖೆಯಿಂದ ಮ್ಯಾಲೆ ಹೋಗಿದ್ದೀರ. ಮತ್ತು ಇವ್ರು ಎಲ್ಲಿದ್ದು ಪಾಪ ಒಂದು ಮನೆ ಹೆಂಗದಾರೆ ಇವರು ಮನೆಯಾಗಿ ಜಾಗ ಇಲ್ಲ, ಎಲ್ಲಿ ಮಲ್ಕೊಳ್ತಾರಪ್ಪ ಇವರು, ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹೌದು, ಇವತ್ತು ಇಲ್ಲ ಎಲ್ಲ ಇವತ್ತು ನೋಡಿ ನಾವು ಜಗತ್ತಲ್ಲೇ 4ನೇ ಶ್ರೀಮಂತ ದೇಶ ಅಂತ ಹೇಳ್ಕೊತಾ ಇದ್ದಾರೆ ನಮ್ಮ ಸರ್ಕಾರದವ್ರು, ಬಿ ಜೆ ಪಿಗರು ಮತ್ತು ಮೋದಿ ಶಾರ್ ಅವರು. ಅಡ್ಡಿ ಇಲ್ಲರಿ, ಭಾಳ ಚಲೋ ಅದು. ಜಪಾನಿಗೆ ಮುಂದುವರೆದಿಲ್ಲ ನಾವು. ಮತ್ತು ಎಲ್ಲರಿಗೂ ಮನೆಗಳು ಯಾಕಿಲ್ಲ, ಎಲ್ಲರಿಗೂ ವಾಸಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಡತನ ಎಲ್ಲ ಹೋಗಿದ್ದಲ್ಲ ನಮ್ಮಲ್ಲೇ, ಹೋಗೈತೆ ಅಂದ ಕೂಡ ಒಂದು ಮನೆ ನಮ್ಮ ಹೇಳ್ತಾನಲ್ಲ ಸರ್ವಜ್ಞ, ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ನೆರವೇರಿಸತಿ ಇರ್ದೊಡೆ ಹಚ್ಚು ಕಿಚ್ಚು ಸ್ವರ್ಗಕ್ಕೆ ಅಂತ ಹೇಳಿದಂತ. ಹಾಗೆ ಇದೆಲ್ಲ ಎಲ್ಲಿದ್ದು ಬಂದರು, ಹೆಂಗೆ ಒಳಗೆ ಬಂದರು ಒಂದನೇದು, ಮತ್ತು ಹೆಂಗೆ ಬಂದರು ಎರಡನೇದು, ಬಂದ ಮೇಲೆ ಇಲ್ಲಿ ಏನು ಮಾಡ್ತಾಯಿದ್ರು ಅದು ಅವ್ರು ಯಾರ ಎಲ್ಲಿ ಅವ್ರು ಅದು ತೆಗಿರಿ. ಜೊತೆಗೆ ಇದು ಕೊಟ್ಟು ಮತ್ತು ಇಲ್ಲಿ ಯಾಕ್ರಿ ಮತ್ತು ವರ್ಷಕ್ಕೆ ಬರ್ತಾರೆ ಇಲ್ಲೇ, ಮತ್ತು ಇದೇನು ಉಳಿತದಿಲ್ಲ. ಒಂದು ಮನೆಯಲ್ಲಿ 100-200 ಮಂದಿ ಹೆಂಗಿರ್ತಾರೆ ರೀ, ಅದ್ರಲ್ಲಿ ಬಿಡು ಇದನ್ನ ಹೇಳ್ರಿ ನಮ್ಮ ಉತ್ತರ. ಎಷ್ಟು ಕಡೆ ಅಂತ ಒಬ್ಬ ಅದವ್ರು ಇವು ಹೊಸ ಇದರಲ್ಲೇ ಅದನ್ನು ಸ್ವತಃ ರಾಹುಲ್ ಗಾಂಧಿ ಅವರು ಪಟ್ಟಿ ಮಾಡಿ ತೋರಿಸಿದ್ದಾರೆ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಒಂದೊಂದು ಮನೇಲಿ 500-500 ಜನ ಇದ್ದಿದ್ದು ಕೆಲವೊಂದು. ಇಲ್ಲೇ ಬೆಂಗಳೂರು ಮನೆ ಮಾಡಿದಂಥ ಇದ್ಯಾವುದು ಮಾಧವಪುರದಲ್ಲೇ ನೋಡಿದ್ರಿ, ಇನ್ನು ಬೇರೆ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅನ್ಯಾಯ ನಡೆದ್ರು, ಇಷ್ಟೆಲ್ಲ ಒಂದೇ ಮನೆ ಇಷ್ಟು ಮಂದಿದ್ರು. ಅದಿಲ್ಲರಿ ಅವ್ರ ಮನೆಗಳಿಲ್ಲ, ಅದಕ್ಕೆ ಮತ್ತು ಮನೆಗಳು ಕೊಟ್ಟಿವಿ ರೀ, ಇನ್ನೇನಿಲ್ಲ ಸ್ವಲ್ಪ ಉಳೋದ್ರಿಂದ ಮೋದಿಯವ್ರು ಹೇಳ್ಕೊತಾರೆ. ಒಟ್ಟಾರೆಯಾಗಿ ಇದು ಗೊಂದಲದ ಮತ್ತೊಂದು ಹೊಸ ಸಮಸ್ಯೆ ನಿರ್ಮಾಣ ಆಗ್ತಾಯಿದೆ. ಇದರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಬಿ ಜೆ ಪಿ ಗೆಲ್ಲೋದ್ರಿಂದಾಗ ಎರಡು ಕಾಕತಾಳಿ ಅಂದಂಗೆ ಇದು ಈ ರೀತಿ ಆಗೋದಕ್ಕೆ ಏನಪ್ಪ, ಅದೇ ಕಾಲಕ್ಕೆ ಅವ್ರು ಗೆಲ್ಲೋದಕ್ಕೆ ಇಲ್ಲರಿ ಒಂದೊಂದು ಮನೆ 100-200 ವೋಟರ್ಸ್ ಅವ್ರ ಮನೆಯೇ ಇಲ್ಲ, ಎಲ್ಲದಕ್ಕೂ 0-0-0 ಆಗೋದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಜ್ಞಾನೇಶ್ ಕುಮಾರ್ ಅವರು ಹೇಳೋದ್ರಲ್ಲೇ ಸತ್ತಿದ್ರೆ ಅದು ಪ್ರೂವ್ ಮಾಡಲಿ. ಎಲ್ಲಿದೆ ಬಂದರು ಒಂದಿದ್ದು ಒಳನ ಸುರುಕೋಳು ಎಷ್ಟು ಜನ ಇದ್ದಾರೆ ಅದು ಪಟ್ಟಿ ಬಿಡುಗಡೆ ಮಾಡಲಿ. ಅವ್ರು ಎಲ್ಲರೂ ಏನು ತಿಳಿಸ್ರಿ. ಇದು ಭಾಳ ಮಹತ್ವದ ಪ್ರಶ್ನೆ. ಇದು ತೆಗೆದ್ರಿ ಹೆಂಗೆ, ಯಾವ ಆಧಾರ ಮೇಲೆ ತೆಗೆದ್ರಿ, ಹೊರದೇಶದವರು ಹೊರಗಿನವ್ರು ನೀವು ಹೆಂಗೆ ಗುರ್ತಾಡಿದ್ರಿ, ಇವಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಜ್ಞಾನೇಶ್ ಅವರು ಆಗಿರ್ಬೋದು, ಅವ್ರನ್ನ ಪ್ರಪೋಸ್ ಮಾಡುತ್ತಿರುವಂಥ ಅವ್ರಿಗೆ ಬೆಂಬಲ ನೀಡುತ್ತಿರುವಂಥ ಪಿ ಜಿ ಪಿಗರು, ಅದರಲ್ಲೂ ಮತ್ತು ಮೋದಿ ಶಾರ್ ಅವರಿಗೆಲ್ಲ ಉತ್ತರ ಕೊಟ್ಟಾಗ ಮಾತ್ರ ಇದು ಸರಿಯಾಗುವಂಥದ್ದು. ಇಲ್ಲಾಂದರೆ ತಿಕ್ಕಾಟಿನೂ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ವಿರೋಧ ಪಕ್ಷಗಳು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಹೊರಟಿದ್ದಾರೆ. ಮತ್ತು ಇಲ್ಲಿ ಸ್ವಚ್ಛ ಹೇಳಿದ್ದಾರೆ ಬಿ ಜೆ ಪಿಗರು, ಯಾರು ಅಕ್ರಮ ವಲಸಿಗರು ಅವರ ಹೆಸರುಗಳನ್ನು ಮಾತ್ರವೇ ಕರಡು ಮತದಾರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅವರಷ್ಟು ತೆಗೆದು ಅಂತಾರೆ, ಅವ್ರು ಯಾರ ಅದನ್ನು ಕೊಡ್ರಿ. ಜೊತೆಗೆ ಒಂದೊಂದು ಮನೆಯಲ್ಲೇ 100, 200, 300, 500 ಯಾಕೆ ಬಂದರು ಈ ಹೊಸ ಮತದಾರ ಪಟ್ಟಿ ಯಾದಿಯಲ್ಲಿ ಅವ್ರಿಗಿನ ಎಲ್ಲೈತೆ ಅವ್ರದ್ದು ಏನು ಆಸ್ತುಗಳು ಎಲ್ಲಿದ್ದಾವೆ, ಅಥವಾ ಅವ್ರು ಯಾವ ಮನೆಯಲ್ಲಿ ಬದುಕ್ತಾ ಇದ್ದಾರೆ, ಬಾಡಿಗೆ ಮನೆ ಯಾವುದು ಏನು ಅದೆಲ್ಲ ತಿಳಿಸ್ರಿ. 0-0 ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂತ ಮತ್ತೊಂದು ಈ ಬೇಡಿಕೆ ನೀಡ್ತಾ ಇದ್ದಾರೆ. ನೋಡ್ರಿ ಏನಾಗ್ತದೆ ಅಂತೇಳಿ. ಈಗಂತೂ ಹೊಂದಾಣಿಕೆ ಆಗಲಾರ್ದು 2.51 ಕೋಟಿ ಮತದಾರದಾರ ಅಂತೇಳಿ, ಅದರಲ್ಲೂ 2.89 ಕೋಟಿ ಮತಗಳನ್ನು ನಾವು ಕಟ್ ಮಾಡಿದ್ವಿ ಅಂತ ಹೇಳ್ತಾರೆ ಉತ್ತರ ಪ್ರದೇಶ. ಇನ್ನು ಕನ್ನಡದ ಎಷ್ಟಾಗ್ತಾವೆ ನೋಡೋಣ, ಅದು ಬರ್ತಾ ಇದೆ. SIR ಈಸ್ ಕಮಿಂಗ್ ಟು ಕರ್ನಾಟಕ.
ಈಗಾಗಲೇ ಬಂದಾಯಿತು ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಬರ್ತಾ ಇದೆ, ವೆಸ್ಟ್ ಬೆಂಗಾಲದಲ್ಲಿ ಬರ್ತಾ ಇದೆ. ವೆಸ್ಟ್ ಬೆಂಗಾಲದ ನಮ್ಮ ಮುಖ್ಯಮಂತ್ರಿ ನಮ್ಮ ಬ್ಯಾನರ್ಜಿಯವರು, ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಏರ್ತಾ ಇದ್ದಾರೆ. ಎಲ್ಲಿ ಏರಿದ್ರೆ ಏನು, ಆದರೆ ಅವ್ರು ಕೇಳೋದು ಇಷ್ಟ, ಆ ನುಸುಳುಕೋರರ ಅಡ್ರೆಸ್ ಕೊಡ್ರಿ, ಎಲ್ಲಿ ಬಂದರು, ಏನು ಬಂದರು, ಯಾರು ಏನು ಅಂತೇಳಿ. ಜೊತೆಗೆ ಒಂದೊಂದು ಮನೆಯಲ್ಲೇ 100, 200, 200, 300, 400, 500, 600 ಎಷ್ಟು ಗೊತ್ತಿಲ್ಲ ಅಷ್ಟೊತ್ತು ಮತದಾರ ಇರೋದು. ಯಾಕೆ, ಯಾರೋ ಅವರು, ಎಲ್ಲಿ ಅವರು, ಅಲ್ಲಿ ಯಾವ ಮನೆಗಳು ಯಾಕಿಲ್ಲ ಅನ್ನುವಂಥದ್ದು ಇವಕ್ಕೆಲ್ಲ ಉತ್ತರ ಸಿಗ್ತದೇನು ಅಂತ ಹೇಳ್ತಾ, ಒಟ್ಟಾರೆಯಾಗಿ ಗೋಜಲಾಗಿ ಮಾಡಿ ಗೆಲ್ಲುತ್ತಾ ನಡೆದಿರುವ BJPಗೆ ಇದು ನೀವು ಗೋಜಲ ಮಾಡ್ತಾಯಿದ್ರೆ ಸುಳ್ಳು ಹೇಳ್ತಾರೆ ಅನ್ನುವಂಥ ವಿರೋಧಿಗಳಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಂಘರ್ಷ ಮತ್ತು ಸತ್ಯ ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಒಂದು ಮತದಾರರಿದ್ದಾರಲ್ಲ, ಇವ್ರ ನಾಗರಿಕರು, ಇವ್ರನ್ನ ದಯವಿಟ್ಟು ಇವ್ರ ಹಕ್ಕುಗಳು, ಮತದ ಹಕ್ಕನ್ನು ಕಸ್ಕೊಳ್ಕೋಬೇಡ್ರಿ. ಇದ್ದವ್ರಿಗೆ ಇಲ್ಲದವ್ರಿಗೆ ಪ್ರಶ್ನೆ ಹೊರಗಿನವ್ರು ಏನಾದ್ರು ಪಟ್ಟಿ ಮಾಡಿ ಬಿಡುಗಡೆ ಮಾಡಿರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥ ಆಗ್ತದೆ. ಸತ್ಯದ ಕೈಗಳಲ್ಲಿ ವಂದನೆಗಳು.